ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮೃತಾಸ್ ವ್ಲಾಗ್. ಸೊ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಹತ್ತತ್ರ ಒಂದು 2.5 ಮಂತ್ಸೇ ಆಗೋಯಿತು. ಬಿಕಾಸ್ ಆಫ್ ಅಜ್ಜಿ ಹುಷಾರಿರಲಿಲ್ಲ. ಸೊ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಮತ್ತು ಅವ್ರು ತೀರ್ಕೊಂಡ್ಮೇಲೆ ಯಾವುದ್ರಲ್ಲೂ ಮೂಡಿಲ್ಲದೆ ನನ್ನ ಮೈಂಡ್ಸೆಟ್ ರಿಕವರಿ ಆಗೋಕ್ಕೆ ತುಂಬಾ ಟೈಮ್ ತೊಗೊಳ್ತು. ಅದಾದಮೇಲೆ ಇಲ್ಲಿ ಮಾರ್ನಿಂಗ್ ಎದ್ದು ನಾನು ರೊಟೀನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇವತ್ತಿಂದ ಆಫೀಸಿಗೆ ಹೋಗೋಣ ಅಂಥೇಳಿ ಬೇಗ ರೆಡಿ ಆಗಿಬಿಟ್ಟು ಸೊ ಸಿಂಪಲ್ ಮೇಕಪ್, ಸನ್ಸ್ಕ್ರೀನ್ ಲೋಷನ್ನು ಮತ್ತು ಲಿಪ್ ಬಾಮ್ ಹಾಕಿ ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ಸೊ ಬೇಗ ರೆಡಿಯಾಗಿ ಆ್ಯಂಡ್ ಏನಿದೆ ಸ್ವಲ್ಪ ನನ್ನ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಟೋ ಬುಕ್ ಮಾಡಿಕೊಂಡು ಆಟೋಲಿ ಹೊರಟೆ. ಸೊ ಬಸ್ಸಲ್ಲೇ ಹೋಗೋ ಪ್ಲ್ಯಾನ್ ಇತ್ತು. ಸೊ ಆಗದೇ ಇದ್ದ ಕಾರಣ ಸೊ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಆಟೋದಲ್ಲೇ ಹೊರಟೆ. ಸೊ ಇನ್ನೇನು ಆಫೀಸಿಗೆ ರೀಚ್ ಆಗಿಬಿಟ್ಟು ಸೊ ಹೋಗಿ ನೋಡಿದ್ರೆ ನಮ್ಮ ಮಾಸ್ಟರ್ ಇನ್ನೂ ಬಂದಿರಲಿಲ್ಲ. ಸೊ ಅಷ್ಟೊತ್ತಿಗೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಪಾರಿವಾಳ ನೋಡಿದ್ರೆ ತುಂಬಾ ಇತ್ತು. ಸೊ ನಾನು ಅಂದ್ಕೊಂಡೆ ನಾಳೆಯಿಂದ ಮನೇಲಿ ಏನಾದರೂ ಎತ್ಕೊಂಡು ಬಂದು ಹಾಕಬೇಕು ಅಂತ, ಈ ಗೋಧಿ ಅಕ್ಕಿ ಆ ಥರ. ಸೊ ಅದಾದಮೇಲೆ ಹೋದೆ, ಸಿಸ್ಟಮ್ ಮುಂದೆ ಕೂತ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ಒಂದು 6 ಮಂತ್ಸ್ ಆದಮೇಲೆ ನಾನು ಸಿಸ್ಟಮ್ ಮುಂದೆ ಕೂತಿರೋದು. ಲ್ಯಾಪ್ಟಾಪ್ ಮುಂದೆ ಏನಷ್ಟು ನರ್ವಸ್ನೆಸ್ ಆಗೋಲ್ಲ, ಬಟ್ ಆದರೆ ಸಿಸ್ಟಮು ಅದು ಅಲ್ಲದೆ ಆಫೀಸ್ ಸಿಸ್ಟಮ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಚೇಂಜಸ್ ಆದರೆ, ಆಮೇಲೆ ಸಿಸ್ಟಮಲ್ಲಿ ಏನಾದರೂ ಒಂಚೂರು ವೇರಿಯೇಷನ್ಸ್ ಆದರೆ ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಸೊ ಒಬ್ಬರನ್ನೇ ಬಿಟ್ಟು ಹೋಗಿದ್ವಿ ಇದ್ರಲ್ಲ ಅಂತ ಅಂದ್ಬಿಟ್ಟು ಭಯ ಇದ್ಕೊಂಡು ನರ್ವಸ್ ಆಯ್ತಿತ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅದು ಅಲ್ಲದೆ ಮಂತ್ಲಿ ಇಶ್ಯೂಸ್ ಬೇರೆ ಆಗಿತ್ತು. ಸೊ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ವರ್ಕ್ ಮಾಡೋಕ್ಕೂ ಆಗೋಲ್ಲ, ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗೋಲ್ಲ. ಸೊ ಆ ಥರ ಇತ್ತು ನಮ್ಮ ಸಿಚುವೇಶನ್ನು. ಸೊ ಆ್ಯಂಡ್ ಮೊರೋವರ್ ನನಗೆ ಹೊರಗಡೆ ನೀರು ಅಡ್ಜಸ್ಟ್ ಆಗೋಲ್ಲ ಅಂತೇಳಿ ಮನೆಯಿಂದನೇ ಕ್ಯಾರಿ ಮಾಡಿದ್ದೆ. ಸ್ವಲ್ಪ ಹೊತ್ತು ನೀರು ಕುಡಿದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟೊತ್ತಾದಮೇಲೆ ಮತ್ತೆ ಹಶ್ವಾಗ್ತು. ಯಾವಾಗ ಹಶ್ವಾಗುತ್ತೆ, ಯಾವಾಗ ಹೊಟ್ಟೆ ನೋವುತ್ತೆ ಒಂದು ಗೊತ್ತಾಗಲ್ಲ. ಸೊ ಬ್ಯಾಗಲ್ಲೇ ಚಾಕ್ಲೇಟು ಮತ್ತು ಬಿಸ್ಕೆಟ್ಸು, ಜ್ಯೂಸ್ ಎಲ್ಲ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೆ. ಸೊ 1 by 1 ಸ್ವಲ್ಪ ಟೈಮ್ ಬಿಟ್ಟು ತಿಂದು ಆಮೇಲೆ ಟೈಮ್ ಆಯಿತು ಅಂತ ಹೇಳಿ ಆಫೀಸ್ನ ಮುಗಿಸ್ಕೊಂಡು ಸೊ ಬಸ್ನಲ್ಲಿ 2 ಬಸ್ ಕ್ಯಾಚ್ ಮಾಡಬೇಕು. ಸೊ 2 ಬಸ್ ಕ್ಯಾಚ್ ಮಾಡಿಕೊಂಡು ಮನೆಗೆ ಬರ್ತಾ ಹಾಗೆ ದಿನಸಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಸೊ ಆನ್ಲೈನಿಂದನೇ ಆರ್ಡ್ರ್ ಮಾಡಿದೆ. ಮನೆಗೆ ಹೋಗೋಷ್ಟೊತ್ತಿಗೆ ಆನ್ಲೈನ್ ಡೆಲಿವರಿ ಆಗಿತ್ತು ಅಂತ ಹೇಳಿ ಮನೆಗೆ ಅದನ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಂದು ನಮ್ಮ ನಾಯಿಗಳ ಜೊತೆಲ್ಲ ಆಟ ಆಡಿಕೊಂಡು ಕೂತ್ಕೊಂಡೆ. ಸೊ ಅಷ್ಟೊತ್ತಿಗೆ ಮಮ್ಮಿ ಇವತ್ತು ಅವರೇ ಅಡುಗೆ ಮಾಡ್ತೀನಿ ಅಂತ ಹೇಳೋದ್ರಿಂದ ನನಗೂ ಸ್ವಲ್ಪ ಫ್ರೀ ಆಯಿತು. ಆ್ಯಂಡ್ ನಮ್ಮ ಪಪ್ಪಿ ತುಂಬ ಮುಂಚ್ಕೊಂಡಿದ್ದ. ಅವನನ್ನು ಸಮಾಧಾನ ಮಾಡೋದಕ್ಕೆ ಸಾಕಾಯಿತು. ಅವನು ಯಾವಾಗಲೂ ಬೆಳಗಿನ ಸಾಯಂಕಾಲದವರೆಗೂ ನನ್ನ ಜೊತೆನೇ ಆಟಾಡಿ ಅಭ್ಯಾಸ ಮಾಡ್ಕೊಂಡಿದ್ದ. ಮಾತೇ ಆಡಿಸ್ತಾ ಇರಲಿಲ್ಲ. ಹೋಗಿ ನೋಡಿದ್ರೆ ಹಿಂಗೆ ಗುದ್ದೋದು ಒದಿಯೋದು ಮಾಡ್ತಿದ್ದ. ಬೆಳಗ್ಗೆಯಿಂದ ಹೇಳ್ದೆ ಹೋಗಿದ್ದೆ ಅಂತ. ಸೊ ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಾನು ಒಂದು 2.5 ಮಂತ್ಸಿಂದ ವೀಡಿಯೋಸ್ ಮಾಡಿಲ್ಲ ಅಂಥೇಳಿ ದಯವಿಟ್ಟು ನನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ.